ಬಳ್ಳಾರಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನಸಾಮಾನ್ಯರಿಗೆಂದೇ ಹಲವಾರು ಯೋಜನೆಗಳನ್ನು ಈಗಾಗಲೇ ಕಲ್ಪಿಸಿ ಇಡೀ ರಾಜ್ಯದಾದ್ಯಂತ ಕೊಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಳ್ಳಾರಿ ತಾಲೂಕಿನ ಸಿರಿವಾರ ಗ್ರಾಮದಲ್ಲಿ ಇದೇ ಸೆಪ್ಟೆಂಬರ್ 8ರಂದು ಬೆಳಿಗ್ಗೆ ನೂತನ ಅಂಚೆ ಕಚೇರಿಯ ಶಾಖೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ದೊಡ್ಡ ಬಸಮ್ಮ ಹಾಗೂ ಅಂಚೆ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ದು, ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡ ಬಸಮ್ಮ, ಅಂಚೆ ಕಚೇರಿ ಸೇವೆ ಗ್ರಾಮಸ್ಥರಿಗೆ ಜೀವನಾಧಾರವಾಗಿದೆ. ಹಣ ವರ್ಗಾವಣೆ, ಪಿಂಚಣಿ, ಬ್ಯಾಂಕಿಂಗ್ ಸೇವೆಗಳು, ವಿಮೆ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಲಾಭಗಳು ಇನ್ನು ಮುಂದೆ ಗ್ರಾಮದಲ್ಲೇ ದೊರೆಯುತ್ತವೆ. ಇದು ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಹೆಜ್ಜೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಂಚೆ ಇಲಾಖೆಯ ಅಧೀಕ್ಷಕರಾದಂತಹ ಪದ್ಮಶಾಲಿ ಚಿದಾನಂದಪ್ಪ ಅವರು ಮಾತನಾಡಿದ್ದು, ಇಂದಿನಿಂದ ಗ್ರಾಮದಲ್ಲಿ ಗ್ರಾಮೀಣ ಅಂಚೆ, ಬ್ಯಾಂಕಿಂಗ್, ಆನ್ಲೈನ್ ಸೇವೆಗಳು, ಜನ್ಧನ್ ಖಾತೆ ನಿರ್ವಹಣೆ ಸೇರಿದಂತೆ ಡಿಜಿಟಲ್ ವ್ಯವಸ್ಥೆಗಳ ಸೌಲಭ್ಯಗಳನ್ನು ಈ ಕುರಿತು ಗ್ರಾಮಸ್ಥರಿಗೆ ವಿವರಿಸಿದರು. ಸಿರಿವಾರ ಗ್ರಾಮದಲ್ಲಿ ಅಂಚೆ ಕಚೇರಿ ಆರಂಭ ಆಗುವುದರಿಂದ ಹತ್ತಿರದ ಹಲವಾರು ಹಳ್ಳಿಗಳ ಜನರು ಸಹ ಇದರಿಂದ ಲಾಭ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡ ಬಸಮ್ಮ, ಉಪಾಧ್ಯಕ್ಷರಾದ ರಮೇಶ್, ಸದಸ್ಯರುಗಳಾದಂತಹ ತಂಬ್ರಳ್ಳಿ ಶೇಖ್, ಡಿ ಗಾದಿಲಿಂಗಪ್ಪ, ಸರ್ವ ಸದಸ್ಯರು ಹಾಗೂ ಅಂಚೆ ಇಲಾಖೆಯ ಅಧಿಕಾರಿಗಳು, ಗ್ರಾಮದ ಊರಿನ ಮುಖಂಡರುಗಳಾದಂತಹ ಪಿ ಶೇಖಲಿಂಗ, ಶ್ರೀಧರಗಡ್ಡೆ ಸ್ವಾಮಿ ಸೇರಿದಂತೆ ಆದೆಪ್ಪ, ಮರಿಲಿಂಗಪ್ಪ, ಕೆಂಪ ಹೊನ್ನೂರಪ್ಪ, ಕುಮಾರ್ ಸೇರಿದಂತೆ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಸಿರಿವಾರ ಗ್ರಾಮದಲ್ಲಿ ನೂತನವಾಗಿ ಶಾಖಾ ಅಂಚೆ ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು. ಇದಕ್ಕೂ ಮುಂಚೆ ಸಿರಿವಾರ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಕಪಗಲ ಗ್ರಾಮದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಅಂಚೆ ಕಚೇರಿಯಲ್ಲಿ ಎಲ್ಲರೂ ಕೂಡ ಸೇವೆಯನ್ನು ಪಡೆದುಕೊಳ್ತಾ ಇದ್ರು. ಆದರೆ ಈ ದಿನ ಗ್ರಾಮಸ್ಥರ ಒತ್ತಾಸೆ ಮೇರೆಗೆ, ಯಾಕಂದರೆ ಇಲ್ಲಿನ ಸಾಕಷ್ಟು ಜನರು ವೃದ್ಧಾಪ್ಯ ವೇತನದಾರರು, ವಿಧವಾ ವೇತನದಾರರು, ಅಂಗವಿಕಲರು, ಎಲ್ಲರೂ ಕೂಡ ಪೆನ್ಷನರ್ಸು, ಆಮೇಲೆ ಇನ್ನು ಸರ್ಕಾರದಿಂದ ಫಲಾನುಭವಿಗಳು, ಹಣ ಬರ್ತಕ್ಕಂಥ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಅಂಚೆ ಸೇವೆ ಪಡ್ಕೊಳ್ಳಿಕ್ಕೆ ಕಪಗಲ ಗ್ರಾಮಕ್ಕೆ ಅಥವಾ ಮುಂದೆ ಇರತಕ್ಕಂಥ ಸಂಗನಕಲ್ ಅಥವಾ ಬಳ್ಳಾರಿಗೆ ಹೋಗಬೇಕಾಗಿತ್ತು. ಆದರೆ ಅವರೆಲ್ಲರ ಒಂದು ಕೋರಿಕೆಯಂತೆ ಈ ದಿನ ನಮ್ಮ ಅಂಚೆ ಇಲಾಖೆ ವತಿಯಿಂದ ಒಂದು ಶಾಖಾ ಅಂಚೆ ಕಚೇರಿಯನ್ನು ಸಿರಿವಾರ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಗ್ರಾಮಸ್ಥರು ಅಂಚೆ ಇಲಾಖೆಯಲ್ಲಿ ಇರತಕ್ಕಂಥ ಉಳಿತಾಯ ಯೋಜನೆಗಳು, ಬ್ಯಾಂಕಿಂಗ್ ಸೇವೆಗಳು, ವಿಮಾ ಯೋಜನೆಗಳು, ಇನ್ನು ಟಪಾಲು ಸೇವೆಗಳು, ಪಾರ್ಸಲ್ ಸೇವೆಗಳು, ಎಲ್ಲ ಸೇವೆಗಳನ್ನು ಜನೋಪಯೋಗಿ ಸೇವೆಗಳನ್ನು ಎಲ್ಲರೂ ಕೂಡ ಪಡೆದುಕೊಳ್ಬೇಕು ಅಂತೇಳಿ ಎಲ್ಲರಿಗೂ ಕೂಡ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಸೇವೆಗಳು ಕೂಡ ಈಗ ಅಂಚೆ ಇಲಾಖೆಯಲ್ಲಿ ಪ್ರಾರಂಭವಾಗ್ತಾ ಇದೆ. ಯಾಕಂದರೆ ಅಂಚೆ ಇಲಾಖೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 1,65,000 ಅಂಚೆ ಕಚೇರಿಗಳಿದೆ. ಎಲ್ಲ ಸೇವೆಗಳನ್ನು ಕೂಡ ಅಂಚೆ ಇಲಾಖೆ ಮುಖಾಂತರನೇ ಸರ್ಕಾರಗಳು ಪರಿಚಯ ಮಾಡ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಬ್ಬ ಜನರಿಗೂ ತಲುಪಬೇಕಂತಂದರೆ ಅಂಚೆ ಇಲಾಖೆನೇ ಪ್ರಮುಖವಾಗಿದ್ದು, ಹಾಗಾಗಿ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಸೇವೆಗಳನ್ನು ಕೂಡ ತಾವೆಲ್ಲರೂ ಕೂಡ ಪಡೆದುಕೊಂಡು ಅಂಚೆ ಇಲಾಖೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೇರಿಸಿ, ಉನ್ನತ ದರ್ಜೆಗೇರಿಸಲಿಕ್ಕೆ ಎಲ್ಲರೂ ಕೂಡ ಗ್ರಾಮಸ್ಥರು ಸಹಕರಿಸಬೇಕು ಅಂತೇಳಿ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀವಿ. ಹಾಗೆಯೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ನಮ್ಮ ಅಂಚೆ ಇಲಾಖೆ ಕೂಡ ಒಂದು ಸೂಕ್ತವಾದ ಒಂದು ಸ್ಥಳಾವಕಾಶವನ್ನು, ಕಟ್ಟಡವನ್ನು ನಮಗೆ ಅಂಚೆ ಇಲಾಖೆ ಪ್ರಾರಂಭ ಮಾಡಲಿಕ್ಕೆ ಒದಗಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆಯ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮ್ಮ ಇಲಾಖೆಯಲ್ಲಿ ಸಣ್ಣ ಉಳಿತಾಯ ಯೋಜನೆಗಳಾದಂಥ ಸೇವಿಂಗ್ಸ್ ಅಕೌಂಟ್, ಉಳಿತಾಯ ಖಾತೆ ಅಂದರೆ ಕೇವಲ 500 ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡಿದರೆ ಅದಾದ ನಂತರ ಕೇವಲ 5 ರಿಂದ 10 ರೂಪಾಯಿ ಸಮೇತ ನಾವು ಡೆಪಾಸಿಟ್ ಮಾಡ್ಕೊಂತ ಹೋಗ್ಬೋದು, ಹಣ ತೊಡಗಿಸ್ಬೋದು. ಯಾವಾಗ ಅವಶ್ಯಕತೆ ಇರುತ್ತೆ ಆ ಸಂದರ್ಭದಲ್ಲಿ ಹಣ ಬಿಡಿಸ್ಕೊಳ್ಳೋಕೆ ಕೂಡ ಅವಕಾಶ ಇದೆ. ಅದಕ್ಕೆ 4% ಬಡ್ಡಿ ಕೂಡ ಸಿಗುತ್ತೆ. ಅದ್ರ ಜೊತೆಗೆ RD ಖಾತೆ ಅಂತೇಳಿ, ರೆಕರಿಂಗ್ ಡೆಪಾಸಿಟ್ ಅಂತೇಳಿ, ಆವರ್ತಕ ನಿಧಿ ಯೋಜನೆ ಅಂತೇಳಿ ಕೇವಲ 100 ರೂಪಾಯಿಂದ ಒಂದು ಅಕೌಂಟ್, ಒಂದು ಖಾತೆಯನ್ನು ಓಪನ್ ಮಾಡ್ಬೋದು. 5 ವರ್ಷಗಳ ಖಾತೆ ಇರುತ್ತೆ. 5 ವರ್ಷಗಳ ನಂತರ ತಾವು ತೊಡಗಿಸಿದಂಥ ಹಣ ಮತ್ತು ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ತಕ್ಕಂಥ ಯೋಜನೆ. ಒಬ್ಬರ ಹೆಸರಲ್ಲಿ ಎಷ್ಟು ಖಾತೆಗಳನ್ನು ಬೇಕಾದರೂ ಮಾಡ್ಬೋದು. ಕನಿಷ್ಠ 100 ರೂಪಾಯಿಂದ ಗರಿಷ್ಠ ಅದಕ್ಕೆ ಮಿತಿ ಇರೋಲ್ಲ ಅದಕ್ಕೆ. ಅದಾದ ನಂತರ ಹೆಣ್ಣು ಮಕ್ಕಳಿಗಾಗಿಯೇ ಹುಟ್ಟಿದ ಮಗುವಿನ ಹಿಡ್ಕೊಂಡು 10 ವರ್ಷದೊಳಗಿರ್ತಕ್ಕಂಥ ಹೆಣ್ಣು ಮಗುವಿನ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ಅಂತೇಳಿ ಒಂದು ಖಾತೆಯನ್ನು ಓಪನ್ ಮಾಡ್ಬೋದು. ಇದು 21 ವರ್ಷಗಳ ಖಾತೆ ಇದ್ದು 15 ವರ್ಷ ಹಣ ತೊಡಗಿಸ್ಬೇಕಾಗುತ್ತೆ. 15 ವರ್ಷಗಳ ನಂತರ ಮುಂದಿನ 6 ವರ್ಷಗಳ ಕಟ್ಟೋ ಅವಶ್ಯಕತೆ ಇರೋದಲ್ಲ. 21 ವರ್ಷಗಳ ನಂತರ ನೀವು ತೊಡಗಿಸಿದಂಥ ಹಣ ಹಾಗೂ ಪ್ರತಿ ವರ್ಷ ಹಣ ಬಡ್ಡಿ ಜಮಾ ಆದಂಥ ಬಡ್ಡಿ ಮತ್ತು ಬಡ್ಡಿಗೆ ಮತ್ತೆ ಬಡ್ಡಿ ಚಕ್ರ ಬಡ್ಡಿ ಏನು ಜಮಾ ಆಗಿರುತ್ತೆ ಆ ಹಣದ ಸಮೇತ ವಾಪಸ್ ಕೊಡ್ತಕ್ಕಂಥ ಒಂದು ಸುಕನ್ಯಾ ಸಮೃದ್ಧಿ ಖಾತೆ. ಕನಿಷ್ಠ 250 ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡ್ಬೋದು. ಒಂದು ವರ್ಷಕ್ಕೆ 250 ರೂಪಾಯಿ ಡೆಪಾಸಿಟ್ ಇರುತ್ತೆ. ಗರಿಷ್ಠ 1.5 ಲಕ್ಷ ರೂಪಾಯಿ ಇರುತ್ತೆ ವರ್ಷಕ್ಕೆ. ಅದರಂತೆ 15 ವರ್ಷ ಕಟ್ಟಬೇಕಾಗುತ್ತೆ. ಕನಿಷ್ಠ 250 ರೂಪಾಯಿನೂ ಅಂದರೆ ಫಿಕ್ಸ್ಡ್ ಅಮೌಂಟ್ ಇರಲ್ಲ ಇದಕ್ಕೆ. ಈ ವರ್ಷ 250 ಕಟ್ಟಿದ್ರೆ ಮುಂದೆ ವರ್ಷ 250 ಕಟ್ಟಬೇಕು ಅಂತ ಏನಿಲ್ಲ. ತಿಂಗಳಾನು ಕಟ್ಬೋದು, ವಾರಕ್ಕೊಮ್ಮೆ ಕಟ್ಬೋದು, ದಿನ ಕಟ್ಬೋದು. ನೀವು ಕೈಯಲ್ಲಿ ಯಾವಾಗ ಇರುತ್ತೆ ಹಣ ಕಟ್ಬೋದು. ಬಟ್ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಮತ್ತೊಂದು ಫಿಕ್ಸ್ಡ್ ಡೆಪಾಸಿಟ್, ಟೈಮ್ ಡೆಪಾಸಿಟ್ ಅಂತೇಳಿ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ
ಈ ರೀತಿ 4 ಹಂತಗಳಲ್ಲಿ ಒಂದು ಫಿಕ್ಸ್ಡ್ ಡೆಪಾಸಿಟ್ ಯೋಜನೆ ಇದೆ. 1 ವರ್ಷದಾದ್ರೂ ಮಾಡ್ಬೋದು, 2 ವರ್ಷದಾದ್ರೂ ಮಾಡ್ಬೋದು, 3 ವರ್ಷ, 5 ವರ್ಷ, ಮಿನಿಮಮ್ 1,000 ರೂಪಾಯಿದಿಂದ ಪ್ರಾರಂಭ ಆಗುತ್ತೆ. ಅದಾದ ನಂತರ ಗರಿಷ್ಠ ಮಿತಿ ಇರೋಲ್ಲ ಇದು ಕೂಡ. ಇದಕ್ಕೆ ಬಡ್ಡಿ ಸಮೇತ 1 ವರ್ಷ ಆದ್ರೆ 1 ವರ್ಷದ ನಂತರ, 2 ವರ್ಷ ಆದ್ರೆ 2 ವರ್ಷ, 3 ಅಥವಾ 5 ವರ್ಷದ ನಂತರ ನಿಮಗೆ ಅಮೌಂಟ್ ವಾಪಸ್ ಕೊಡ್ತಕ್ಕಂಥ ಒಂದು ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ ಇದು. ಅದಕ್ಕೆ ನಮ್ಮಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿತ್ತಂದ್ರೆ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ಪ್ರತಿ ವರ್ಷ ಕೂಡ ಬಡ್ಡಿ ಕೂಡ ಜಮಾ ಆಗುತ್ತೆ. ಅವಧಿ ಮುಗಿದ ನಂತರ ನಿಮಗೆ ಕಟ್ಟಿದಂಥ ಅಸಲು ಅಮೌಂಟ್ ಕೂಡ ವಾಪಸ್ ಕೊಡ್ತಕ್ಕಂಥ ಒಂದು ಉಳಿತಾಯ ಯೋಜನೆ. ಇದು ಸೂರ್ಯ ನ್ಯೂಸ್ ಕನ್ನಡ.